ಎಲ್ರಿಗೂ ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ದಿನ ವರಲಕ್ಷ್ಮಿ ಹಬ್ಬವನ್ನು ನಮ್ಮ ತಾಲೂಕಿನಂತ ಎಲ್ಲ ಮನೆಯಲ್ಲೂ ಆ ದೇವರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ವರಲಕ್ಷ್ಮಿ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಆ ತಾಯಿಯ ಕೃಪೆಯಿಂದ ಒಳ್ಳೆ ಆರೋಗ್ಯ ಇರಬೇಕು, ಒಳ್ಳೆ ವಿದ್ಯಾಭ್ಯಾಸ ಮಕ್ಕಳಿಗಿರಬೇಕು ಅಂತೇಳಿ, ಮತ್ತು ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಳೆ ಆಗಬೇಕು, ಆ ರೈತರಿಗೆ ಒಳ್ಳೆ ಬೆಳೆ ಮಾಡಿದಾಗ ಒಳ್ಳೆ ರೇಟ್ ಸಿಗಬೇಕು ಅಂತೇಳಿ ಈ ತಾಯಿಯ ಕೃಪೆಯಿಂದ ಎಲ್ಲರೂ ಪೂಜೆಯನ್ನು ಮಾಡಿ ಆ ದೇವರ ಆಶೀರ್ವಾದ ಪಡ್ಕೊಳ್ತಾರೆ. ಅದೇ ರೀತಿ ಇವತ್ತಿನ ದಿನ ನೀರಿನ ಅಭಾವ ಇರೋದ್ರಿಂದ ಒಳ್ಳೆ ಕುಡಿಯುವ ನೀರು ಅಭಾವ ಕೂಡ ಇದೆ. ಅದೇ ರೀತಿ ನಮ್ಮ ರೈತರಿಗೆ ಬೆಳೆ ಮಾಡೋದಕ್ಕೂ ಸಹ ನೀರು ಕಡಿಮೆ ಆಗ್ತಾ ಇರೋದ್ರಿಂದ ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಳೆ ಆಗಬೇಕು, ರೈತರೆಲ್ಲರೂ ಚೆನ್ನಾಗಿರ್ಬೇಕು. ನಾವು ಇದನ್ನು ದೇವರ ಆಶೀರ್ವಾದಕ್ಕೋಸ್ಕರ ಈ ಹಬ್ಬವನ್ನು ವರ್ಷನೂ ನಾವು ಕೂಡ ಸುಮಾರು 10 ವರ್ಷಗಳಿಂದ ಲೋಕ ಕಲ್ಯಾಣಕ್ಕಾಗಿ ಒಂದು ದೇವರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಎಲ್ಲರೂ ಚೆನ್ನಾಗಿರ್ಬೇಕು, ನಮ್ಮ ನಾಡಿನ ಜನರು ಎಲ್ಲರೂ ಚೆನ್ನಾಗಿರ್ಬೇಕು, ರೈತರು ಚೆನ್ನಾಗಿರ್ಬೇಕು ಅಂತೇಳಿ ನಾವು ಈ ದೇವರ ಒಂದು ಪ್ರತಿ ವರ್ಷನೂ ಸಹ ಈ ವರಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾನೆ ಬರ್ತಾ ಇದ್ದೀವಿ. ಇದಕ್ಕೆ ನಮ್ಮ ಒಂದು ಎಲ್ಲರ ನಮ್ಮ ಮನೆ ಅಂತೆಲ್ಲ ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಆರೋಗ್ಯ ಇರಬೇಕು ಅಂತೇಳಿ ಇವತ್ತು ಈ ದಿನ ಈ ಒಂದು ದೇವರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಒಂದು ನಮಗೆ ಯಾವುದೇ ಒಂದು ನಮ್ಮ ತಾಲೂಕಿನಂತಾಗಲಿ ನಮ್ಮ ನಾಡಿನಂತಾಗಲಿ ಯಾವುದೇ ಒಂದು ಪ್ರಾಬ್ಲಮ್ ಆದ್ರೆ ಆ ತಾಯಿ ಕೃಪೆಯಿಂದ ಚೆನ್ನಾಗಿರ್ಬೇಕು, ಒಳ್ಳೆ ಮಳೆ ಬೀಳಬೇಕು ಅಂತೇಳಿ ನಾವು ನೀರಿನ ಈ ಒಂದು ಪ್ರಾಬ್ಲಮ್ ಇರ್ದಿರ ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ ಬೀಳಬೇಕು ಅಂತೇಳಿ ಇವತ್ತು ದೇವರ ಪೂಜೆಯನ್ನು ಮಾಡ್ತಾ ಇದೀವಿ. ಈ ಪೂಜೆ ಮಾಡಿದ್ದಕ್ಕೆ ಎಲ್ಲ ನಾಡಿನ ಜನತೆಗೂ ಸಹ ಆ ದೇವರ ಆಶೀರ್ವಾದದಿಂದ ಚೆನ್ನಾಗಿರ್ಬೇಕಂತೇಳಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ. ಅದೇ ರೀತಿ ಸುಮಂಗಲ ಮಹಿಳೆಯರಿಗೆಲ್ಲ ಮನೆಗೆ ಅರಿಶಿನ ಕುಂಕುಮ ಕೂಡ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಸುಮಾರು 100-150 ಮಹಿಳೆಯರನ್ನು ಕರೆಸಿ ಆ ದೇವರ ಕೃಪೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕಂತೇಳಿ ಎಲ್ಲರೂ ನಮ್ಮ ಮನೆಗೆ ಬರೆಸಿ ನಮ್ಮ ಲೇಔಟ್ನಲ್ಲಿರೋ ಎಲ್ಲ ಮಹಿಳೆಯರು ಮತ್ತು ಎಲ್ಲರೂ ಕರೆಸಿ ಈ ಒಂದು ಕಾರ್ಯಕ್ರಮ ಕೂಡ ಸಹ ಇಟ್ಕೊಂಡಿದ್ದೀವಿ. ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮಸ್ಕರಿಸ್ತೀನಿ.